ಕರಣ್ ಕಾರ್ಯಕ್ರಮದಲ್ಲಿ ವಿವಾದಿತ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಲ್ ರಾಹುಲ್ ಹಾಗೇನೆ ಹಾರ್ದಿಕ್ ಪಾಂಡ್ಯಗೆ ಭಾರಿ ದಂಡವನ್ನ ಬಿಸಿಸಿಐ ಇದೀಗ ಘೋಷಣೆ ಮಾಡಿದೆ, ಪ್ರಕಟಿಸಿದೆ. ತಲಾ 20 ಲಕ್ಷ ರೂಪಾಯಿ ದಂಡವನ್ನ ಬಿಸಿಸಿಐ ಇಬ್ಬರು ಆಟಗಾರರಿಗೆ ವಿಧಿಸಿದೆ. ಸೊ ಏನ್ ತಲೆದಂಡ ಆಗುತ್ತೆ ಅಂತ ಒಂದು ಕುತೂಹಲ ಇತ್ತು. ಕೆಎಲ್ ರಾಹುಲ್ ಹಾಗೇನೆ ಹಾರ್ದಿಕ್ ಪಾಂಡ್ಯ ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಅಶ್ಲೀಲ ಪದಗಳನ್ನ ಬಳಸಿದ್ರು, ಲಿಮಿಟೇಷನ್ ಮೀರಿ ಮಾತಾಡಿದ್ರು. ಸೊ ಕ್ರಿಕೆಟಿಗರು ಹೀಗೂ ಇರ್ತಾರಾ ಅಂತ ಜನ ಬೈಟ್ ಗಳನ್ನ ಕೇಳಿದಾಗ, ಆ ಪ್ರೋಗ್ರಾಮ್ ಅಲ್ಲಿ ಅವ್ರು ಮಾತಾಡಿದ್ದು ಕೇಳಿದಾಗ ಒಂದು ರೀತಿ ಆಶ್ಚರ್ಯಕ್ಕೆ ಒಳಗಾಗಿದ್ರು. ಸೊ ಇದೀಗ ಫೈನಲಿ ಬಿಸಿಸಿಐ ತಲಾ 20 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. 20 ಮೃತ ಸೈನಿಕರ ಕುಟುಂಬಕ್ಕೆ 1 ಲಕ್ಷ ಹಣವನ್ನ ಕೊಡಬೇಕು, ಜೊತೆಗೆ ಅಂಧರ ಕ್ರಿಕೆಟ್ ಅಸೋಸಿಯೇಷನ್ಗೆ 20 ಲಕ್ಷ ದೇಣಿಗೆಯನ್ನ ಇವರಿಬ್ರು ಕೊಡಬೇಕು ಅಂತ ದಂಡದ ಮೊತ್ತವನ್ನ ಫೈನಲಿ ಇದೀಗ ಬಿಸಿಸಿಐ ಅಧಿಕಾರಿ ಡಿಕೆ ಜೈನ್ ಪ್ರಕಟಿಸಿದ್ದಾರೆ. ಕ್ರಿಕೆಟ್ ಆಟಗಾರರು ಯುವಕರಿಗೆ ರೋಲ್ ಮಾಡೆಲ್ ತರ ಇರಬೇಕು. ಈಗಾಗಲೇ ಈ ಬಗ್ಗೆ ಆಟಗಾರರು ಕ್ಷಮಾಪಣೆ ಏನೋ ಕೇಳಿದ್ದಾರೆ, ಸಾರಿ ಅಂತ ಕೇಳಿದ್ದಾರೆ. ಆದ್ರೆ ಇನ್ಮುಂದೆ ಈ ರೀತಿ ಆಗಬಾರದು ಅಂತ ಎಚ್ಚರಿಕೆ ವಹಿಸೋಕು ಸೂಚನೆಯನ್ನ ಕೊಟ್ಟು ದಂಡದ ಮೊತ್ತವನ್ನ ಬಿಸಿಸಿಐ ಪ್ರಕಟ ಮಾಡಿದೆ. 20 ಮೃತ ಸೈನಿಕರ ಕುಟುಂಬಕ್ಕೆ 1 ಲಕ್ಷ ಹಣ ಕೊಡಬೇಕು, ಜೊತೆಗೆ ಅಂಧರ ಕ್ರಿಕೆಟ್ ಅಸೋಸಿಯೇಷನ್ಗೆ 20 ಲಕ್ಷ ದೇಣಿಗೆ, ತಲಾ 20 ಲಕ್ಷ ರೂಪಾಯಿ ದಂಡವನ್ನ ಈಗ ಬಿಸಿಸಿಐ ಇಬ್ಬರು ಆಟಗಾರರಿಗೆ ವಿಧಿಸಿರೋದು. ನಮ್ಮನ್ನ ಜನ ಸೋಲಿಸ್ತಾ ಇಲ್ಲ, ಮುಖಂಡರೇ ಸೋಲಿಸ್ತಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಗೆ ಮುಖಂಡರೇ ಕಾರಣ ಅಂತ ಸ್ವಪಕ್ಷದವರ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ತ್ಯಾವಣಗಿ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ರೀತಿ ಹೇಳಿಕೆಯನ್ನ ಎಸ್ಎಸ್ ಮಲ್ಲಿಕಾರ್ಜುನ್ ಕೊಟ್ಟಿರೋದು. ಸ್ವಪಕ್ಷದವರೇ ನನ್ನ ಸೋಲಿಗೆ ಕಾರಣ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜನ ನಮ್ಮನ್ನ ಸೋಲಿಸ್ತಾ ಇರೋದಲ್ಲ, ಮುಖಂಡರೇ ನಮ್ಮನ್ನ ಸೋಲಿಸ್ತಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಗೆ ಮುಖಂಡರೇ ಕಾರಣ ಅಂತ ಸ್ವಪಕ್ಷದವರ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು.